ಮೊಡವೆಗಳು ಬರ್ತವೆ ಹೋಗ್ತವೆ, ಆದ್ರೆ ಸ್ಕಾರ್ಸ್ ಉಳ್ಕೊಂಡ್ಬಿಡತ್ತೆ. ಸೊ ನೀವೇನಾದ್ರೂ ಮೊಡವೆಗಳ ಸ್ಕಾರ್ಸ್ ಇಂದಾಗಿ ಯೋಚನೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಚರ್ಮನ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಸ್ಕಿನ್ ಅಲ್ಲಿರೋ ಸ್ಕಾರ್ಸ್ ನ ತೆಗೆಸ್ಕೋಬೇಕು ಅಂತ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಭಟ್, ಚರ್ಮ ರೋಗ ತಜ್ಞರು, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್, ಬೆಂಗಳೂರಿಂದ. ಸೊ ನಾನ್ ಇವತ್ ನಿಮ್ಗೆ ಪಿಂಪಲ್ಸ್ ಆಗಿ ಹೋದ್ಮೇಲೆ ಸ್ಕಾರ್ಸ್ ನ ಹೇಗ್ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಪರ್ಸನಲ್ ಫೇವರೇಟ್ ಪ್ರೊಸೀಜರು MNRF ಟ್ರೀಟ್ಮೆಂಟ್ ಅಂತ. ಏನಿದ್ರ ಫುಲ್ ಫಾರ್ಮು? ಮೈಕ್ರೋ ನೀಡ್ಲಿಂಗ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ. ನಿಮ್ಗೆ ಯಾವುದೇ ತರದ ಆಕ್ನೆ ಸ್ಕಾರ್ಸ್ ಇದ್ರೂನು, ರೋಲಿಂಗ್ ಸ್ಕಾರ್ಸ್ ಇರ್ಬೋದು, ಬಾಕ್ಸ್ ಸ್ಕಾರ್ಸ್ ಇರ್ಬೋದು, ಈ MNRF ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮ್ಟೈಮ್ಸ್ ನಾವು ಈ ಪ್ರೊಸೀಜರ್ ನ ಬೇರೆ ಪ್ರೊಸೀಜರ್ಸ್ ಜೊತೆ ಕಂಬೈನ್ ಮಾಡ್ತೀವಿ. PRP ಇರಬಹುದು, ಸಬ್ಸಿಷನ್ ಇರಬಹುದು, ಅಥವಾ TCA ಕ್ರಾಸ್ ಪ್ರೊಸೀಜರ್ ಇರಬಹುದು. ಸೊ ಒಂದೇ ಸೆಷನ್ ಅಲ್ಲಿ 2-3 ಟ್ರೀಟ್ಮೆಂಟ್ ನ ಮಾಡಬಹುದು. ಸೊ ಓವರ್ ಆಲ್ ಇಟ್ ಇಸ್ ಒಂದು ಒಳ್ಳೆ ಟ್ರೀಟ್ಮೆಂಟ್ ಆಕ್ನಿ ಸ್ಕಾರ್ ಇಂಪ್ರೂವ್ಮೆಂಟ್ ಗೆ. ಇದು ಹೇಗ್ ಕೆಲಸ ಮಾಡುತ್ತೆ? ಒಂದು ಡಿವೈಸ್ ಇರುತ್ತೆ, MNRF ಡಿವೈಸ್ ಅಂತ. ಅದರಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿನ ನೀಡಲ್ಸ್ ಗಳ ಮೂಲಕ ನಿಮ್ ಚರ್ಮದ ಒಳಗಡೆ ಡೆಲಿವರ್ ಮಾಡಲಾಗುತ್ತೆ. ಸೊ ಆ ನೀಡಲ್ಸ್ ಇಂದ ಎನರ್ಜಿ ಹೋದಾಗ ಚರ್ಮದಲ್ಲಿ ಸಣ್ಣ ಸಣ್ಣ ಗಾಯಗಳಾಗ್ತವೆ ಒಳಗಡೆಯಿಂದ. ಸೊ ಆ ಗಾಯಗಳು ಬ್ಲೀಡ್ ಆದಾಗ ಅಲ್ಲಿ ನ್ಯೂಟ್ರಿಷನ್ ಇಂಪ್ರೂವ್ ಆಗುತ್ತೆ ಚರ್ಮಕ್ಕೆ. ಆ ಚರ್ಮದಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗುತ್ತೆ. ಆ ಗ್ರೋತ್ ಫ್ಯಾಕ್ಟರ್ಸ್ ಏನ್ ಮಾಡ್ತವೆ? ಕೊಲಾಜನ್ ಬಿಲ್ಡ್ ಆಗುವಂಗ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಮಿಡಲ್ ಲೇಯರ್ ಆಫ್ ದ ಸ್ಕಿನ್, ಡರ್ಮಿಸ್ ಅಂತ ಕರಿತೀವಿ, ಮಧ್ಯದ ಲೇಯರ್ ಅಲ್ಲಿ ಕೊಲಾಜನ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಆ ಲೇಯರ್ ಇಂಪ್ರೂವ್ ಆಗೋದ್ರಿಂದ ಮೇಲ್ಗಡೆಯಿಂದ ಚರ್ಮ ಸ್ಮೂತ್ ಆಗಿ ಕಾಣಿಸುತ್ತೆ. ಈ ಟ್ರೀಟ್ಮೆಂಟ್ ಇಂದ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ? ಎಸ್, ಕೆಲವು ಸೈಡ್ ಎಫೆಕ್ಟ್ ಇರುತ್ತೆ. ಟೆಂಪರರಿ ರೆಡ್ನೆಸ್ ಇರಬಹುದು, ಅಥವಾ ಸ್ವಲ್ಪ ಡಾಟ್ ಡಾಟ್ ತರ ಅಪಿಯರೆನ್ಸ್ ಇರಬಹುದು. ಅದು ಒಂದ್ 3-4 ದಿನ ಇರುತ್ತೆ, ಆಮೇಲೆ ಹೊಟ್ಟೋಗುತ್ತೆ. ಏನ್ ಪ್ರಿಕಾಷನ್ಸ್ ತಗೋಬೇಕು ಈ ಟ್ರೀಟ್ಮೆಂಟ್ ಆದ್ಮೇಲೆ? ಇರಿಟೆಂಟ್ಸ್ ಅಥವಾ ಸೋಪ್ಸ್ ನ ಅವಾಯ್ಡ್ ಮಾಡಬೇಕು. ಒಂದ್ ಪೋಸ್ಟ್ ಪ್ರೊಸೀಜರ್ ಕ್ರೀಮು ಮತ್ತೆ ಸನ್ಸ್ಕ್ರೀನ್ ನ ಸರಿಯಾಗಿ ಉಪಯೋಗಿಸಬೇಕು. ಇಷ್ಟೇ ಇರೋದು, ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ರಿಸಲ್ಟ್ಸ್ ಆರ್ ಬ್ಯೂಟಿಫುಲ್. ಏನ್ ರಿಸಲ್ಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು? ಚರ್ಮ ತುಂಬಾ ಸ್ಮೂತ್ ಆಗಿ ಗ್ಲಾಸಿ ಆಗಿ ಕಾಣುತ್ತೆ, ಗ್ಲೋಯಿಂಗ್ ಆಗಿ ಕಾಣುತ್ತೆ. ಆದ್ರೆ ರಿಸಲ್ಟ್ ಬರೋದಕ್ಕೆ ಹಲವಾರು ಸೆಷನ್ ಬೇಕಾಗತ್ತೆ. ಸಮ್ ಅಮೌಂಟ್ ಆಫ್ ಚರ್ಮ ಟೈಟ್ನಿಂಗ್ ಕೂಡ ಆಗುತ್ತೆ ಇದರಲ್ಲಿ. ಫೈನ್ ಲೈನ್ಸ್ ಇದ್ರೆ ಅಥವಾ ಏಜಿಂಗ್ ಕನ್ಸರ್ನ್ ಇದ್ರೆ ಕೂಡ ಈ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನ್ ಎಕ್ಸ್ಪೆಕ್ಟ್ ಮಾಡಬಾರ್ದು? ಕಂಪ್ಲೀಟ್ ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತಿರಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಪಿಂಪಲ್ ಸ್ಕಾರ್ಸ್ ಕಂಪ್ಲೀಟ್ ಆಗಿ ಹೋಗೋದಿಲ್ಲ. ಒಂದ್ 70-80% ವರೆಗೂ ಮ್ಯಾಕ್ಸಿಮಮ್ ರಿಸಲ್ಟ್ ನ ಅಚೀವ್ ಮಾಡಬಹುದು ಆಫ್ಟರ್ ಮೆನಿ ಟ್ರೀಟ್ಮೆಂಟ್ಸ್. ತುಂಬಾ ಸೆಷನ್ಸ್ ಆದ್ಮೇಲೆ ಸುಮಾರು ನಿಮ್ಗೆ ದೂರದಿಂದ ನೋಡಿದಾಗ ಸ್ಕಾರ್ಸ್ ಕಾಣದೇ ಇರೋ ಅಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡಬಹುದು. ನೀವು ಈ ತರ ಟ್ರೀಟ್ಮೆಂಟ್ ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನಮ್ ಕ್ಲಿನಿಕ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಕ್ಲಿನಿಕ್ ಡೀಟೇಲ್ಸ್ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು.